ಇದೆ ಅಂತ ತೋರಿಸಿನಿ. ತುಂಬಾ ಕೆಟ್ಟದಾಗಿದೆ, ಯಾರು ಬೈಬಾರ್ದು, ಇವಾಗಲೇ ಹೇಳ್ತಾ ಇದ್ದೀನಿ. ನಮ್ಮ ಲಡ್ಡು ಗೋಪಾಲ್ ನಾವು ಮಲಗಿಸಿದೀವಿ, ಇನ್ನೇ ಎದ್ದಿಲ್ಲ. ಇಲ್ಲ, ಎಷ್ಟು ಖುಷಿ ಆಗೋಯ್ತು ಅಂದ್ರೆ ನನಗೆ, ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೂ ನನ್ಗೆ ಆ ಫೋಟೋ ಅಲ್ಲಿ ಸಿಗೋದಕ್ಕೂ ಇದು ಕೋಇನ್ಸಿಡೆನ್ಸ್. ಬಟ್ ಡಿವೈನ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಆಗೈತೆ ನನಗೆ. ಇನ್ನ ಇರ್ಬೋದಿತ್ತು, ಆ ಥರ ಪಟ್ಟಿ ಸೂಸೈಡ್ ಮಾಡ್ಕೊಂಡ. ಏನು ಮಾಡೋಕ್ಕಾಗಲ್ಲ, ನಡೆ ಬರದಲ್ಲಿ ಏನಿತ್ತು. ಮುಂದೆ ಟೇಪ್ ಹಾಕ್ದೆ ಸುತ್ತದೆ, ವಯರ್ ಎಲ್ಲ ಮನೇಲೇ ಇತ್ತು. ಜುಗಾಡ್ ಮಾಡಿ ಅಡ್ಜಸ್ಟ್ ಮಾಡಿ ಫೋಕಸ್ ಲಿಟ್ ಮಾಡ್ಕೊಬಿಟ್ಟೆ ಮನೇಲೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ಕುಲ್ ಸನ್ಸೆ. ಬನ್ನಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆ ಹೋಮ್ ಟೂರ್ ಮಾಡೋಣ. ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸಿನಿ. ತುಂಬ ಕೆಟ್ಟದಾಗಿದೆ, ಯಾರು ಬೈಬಾರ್ದು, ಇವಾಗಲೇ ಹೇಳ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದು ನಮ್ಮ ಮನೆ ಎಂಟ್ರೆನ್ಸು, ಬನ್ನಿ ಹೋಗೋಣ. ನಮ್ಮ ಮನೆಗೆ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ದಿವಾನದ ಮೇಲೆ ನಂದು ಸ್ವಿಗ್ಗಿ ಬ್ಯಾಗ್ ಇದೆ. ನನ್ನ ಸ್ವಿಗ್ಗಿ ಬ್ಯಾಗು, ಬೆಳಗ್ಗೆ ಹೋಗ್ತೀನಲ್ಲ ಸ್ವಿಗ್ಗಿ ಬ್ಯಾಗು. ಮನೆಗೆ ಬಂದು ಲೆಫ್ಟಲ್ಲಿ ಬಂದಿದ್ದ ತಕ್ಷಣ ಅಡುಗೆ ಮನೆ. ಇದು ಅಡುಗೆ ಮನೆ. ನಮ್ಮ ಅಡುಗೆ ಮನೆಯಿಂದ ಬಂದಿದ್ದ ತಕ್ಷಣ ನಮ್ಮ ದೇವ್ರ ಮನೆ. ನಮ್ಮ ಲಡ್ಡು ಗೋಪಾಲ್ ನಾವು ಮಲಗಿಸಿದ್ದೀವಿ, ಇನ್ನೇ ಎದ್ದಿಲ್ಲ. ಈ ಫೋಟೋ ಬಂದು ದಾಮೋದರ್ ಫೋಟೋ ನಮ್ಮ ಅಕ್ಕ ಕೊಟ್ಟಿದ್ದು. ಇದು ಪುರಿ ಜಗನ್ನಾಥದ್ದು ಬಂದು ನಮ್ಮ ಅಣ್ಣ ಪುರಿ ಜಗನ್ನಾಥ್ಗೆ ಹೋಗಿದ್ದು, ಅವಾಗ ತಂದು ಕೊಟ್ಟಿದ್ದು. ಈ ಫೋಟೋಸ್ ಇದು ರೇಡಿಯಮ್ದು ನಾನು ಮಾಡಿಸಿದ್ದೆ ನನ್ನ ಹೊಸ ಗಾಡಿಗೆ, ಪಲ್ಸರ್ಗೆ ಮತ್ತು ಆ್ಯಕ್ಟಿವಾಗಿ ಹಾಕಬೇಕು ಅಂತ. ಹಾಕಿಲ್ಲ, ಅದು ನೀಟಾಗಿ ಇದು ಬಂದಿಲ್ಲ, ಅದಕ್ಕೆ ಹಾಕಿಲ್ಲ. ಆಮೇಲೆ ಈ ನವಿಲ್ಗಿರಿ ಎಲ್ಲ ವೃಂದಾವನಿಂದ ತಂದಿದ್ದು. ಆ್ಯಕ್ಚುಲಿ ಈ ಫೋಟೋನು ವೃಂದಾವನಿಂದನೇ ತಂದಿದ್ದು. ವೃಂದಾವನಿಂದ ಸುಮಾರು ತಂದೆ. ಈ ಫೋಟೋಯಿಂದ ಒಂದು ಸ್ಟೋರಿನೇ ಇದೆ. ಈ ಫೋಟೋ ಸ್ಟೋರಿ ಏನಪ್ಪ ಅಂದರೆ ಆ ಫೋಟೋನ ನಾನು ಗೂಗಲಲ್ಲಿ ಸೇವ್ ಮಾಡ್ಕೊಂಡು ಹೋಗಿದ್ದೆ. ನನಗೆ ಈ ಥರ ಫೋಟೋ ನಾನು ವೃಂದಾವನಿಂದ ತೊಗೊಂಡೋಗ್ಬೇಕು ಅಂತ. ಎಲ್ಲ ಅಂಗಡಿಲೂ, ಎಲ್ಲಿ ರೋಡ್ ಫುಟ್ಪಾತ್ ಮೇಲೆ ಅಂಗಡಿ, ಎಲ್ಲ ಅಂಗಡಿಲೂ ಹೋಗಿ ಕೇಳಿದೆ, ಈ ಥರ ಫೋಟೋ ಬೇಕು ಅಂತ ಫೋಟೋ ತೋರಿಸಿ. ಎಲ್ಲೂ ಇಲ್ಲ ಖಾಲಿಯಾಗಿದೆ, ಇಲ್ಲ ಅಂತ ಇದ್ರು. ನಾನು ತುಂಬ ಬೇಜಾರಾಗೋಯ್ತು ನನಗೆ, ಎಷ್ಟು ದೂರ ಬಂದು ನಂಗೆ ಸಿಕ್ಕಿಲ್ವಲ್ಲ ಅಂತ. ನಾನು ಕಣ್ಣು ಮುಚ್ಕೊಂಡು ದೇವ್ರಿಗೆ ಬೇಡ್ಕೊಂಡೆ. ಇಲ್ಲ, 2,000 ಕಿಲೋಮೀಟ್ರ್ ಬಂದಿದ್ದೀನಿ ನಾನು ನೋಡೋದಕ್ಕೆ, ನನಗೊಂದು ಫೋಟೋ ಸಿಗಲ್ವಲ್ಲ ಅಂತ ನಾನು ಸ್ವಲ್ಪ ಹತ್ಬಿಟ್ಟು ಬೇರೆ ಅಂಗಡಿ ಕೇಳೋಣ ಅಂತ ಹೋದೆ. ಬೇರೆ ಅಂಗಡಿಗೆ ಹೋಗಿದ ತಕ್ಷಣ ಹೆಂಗೆ ಸಿಕ್ತು ಅಂದರೆ, ಎಕ್ಸಾಕ್ಟಾಗಿ ಏನು ಫೋಟೋ ನೋಡಿದ್ದೆ ಸೇಮ್ ಟು ಸೇಮ್ ಫೋಟೋ ಸಿಕ್ತು. ನಾನು ಅಲ್ಲೇ ಖುಷಿಯಾಗೋದೆ. ನಿಮ್ಮ ಅದೃಷ್ಟಕ್ಕೆ ಒಂದೇ ಪೀಸ್ ಇದೆ ಅಣ್ಣ, ತೊಗೊಳ್ಳಿ ಅಂತ ಹೇಳ್ದ. ಎಷ್ಟು ಖುಷಿಯಾಗೋಯ್ತು ಅಂದರೆ ನನಗೆ, ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದಕ್ಕೂ ನನಗೆ ಆ ಫೋಟೋ ಅಲ್ಲಿ ಸಿಗೋದಕ್ಕೂ ಇದು ಕೋಇನ್ಸಿಡೆನ್ಸ್ ಅಥವಾ ನಾನು ಅಂಗಡಿಲಿ ಕೇಳಿರಲಿಲ್ಲೋ ಗೊತ್ತಿಲ್ಲ. ಬಟ್ ಡಿವೈನ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತ್ ಆಗೈತೆ ನನಗೆ. ಇದಂತಲ್ಲ, ಸುಮಾರು ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೆ. ಆ್ಯಕ್ಚುಲಿ ನಾನು ಪ್ರೇಮಾನಂದ್ ಗುರುಜಿನ ನೋಡಬೇಕು ಅಂತಲೇ ವೃಂದಾವನ್ಗೆ ಹೋಗಿದ್ದೆ. ಅಲ್ಲಿರೋ ಕಂಡೀಷನಲ್ಲಿ ನಾನು ಹೋಗಿದಾಗ ಕಾರ್ತಿಕ್ ಮಾಸದಲ್ಲಿ ಹೋಗಿದ್ದಿದ್ದು. ತುಂಬ ರಶ್ ಇರ್ತಾರೆ, ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ನಾನು ಆ ದೇವ್ರ ಹತ್ರ ನನಗೆ ಅವ್ರನ್ನ ಮೀಟ್ ಮಾಡಿಸಿ ಅಂತ ಕೇಳ್ಕೊಂಡಿದ್ದೆ. ಹೆಂಗಾಯಿತು ಅಂದರೆ, ಯಾರೋ ಒಬ್ಬ ಬಂದ್ಬಿಟ್ಟು ನಾನು ಪ್ರೇಮಾನಂದಜಿ ಗುರುಜಿ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಅಂತ ಕರ್ಕೊಂಡೋಗಿ ನಂಗೆ ದರ್ಶನ ಮಾಡಿಸ್ದ. ಫುಲ್ ಖುಷಿಯಾಗೋಯ್ತು ನನಗೆ. ಇದು ಸುಮಾರು ಡಿವೈನ್ ಎಕ್ಸ್ಪೀರಿಯೆನ್ಸ್ ಆಯಿತು. ಇದು ಡಿವೈನ್ ಎಕ್ಸ್ಪೀರಿಯೆನ್ಸಾ ನೀವೇನಾದರೂ ಅಂದ್ಕೊಳ್ಳಿ, ನಾನು ಡಿವೈನ್ ಎಕ್ಸ್ಪೀರಿಯೆನ್ಸ್ ಅಂದ್ಕೋತೀನಿ. ಸೊ ಆಮೇಲೆ ಇದೆಲ್ಲ ವೃಂದಾವನಿಂದನೇ ತಂದಿರೋದು. ಇದು ಈ ಕೃಷ್ಣ ಡ್ರೆಸ್ಸಸ್ಸು, ಈ ಜಪಮಾಲ ನಾನು ವೃಂದಾವನಲ್ಲಿ ಯೂಸ್ ಮಾಡಿದ್ದು. ಇದಂತೂ ನಾನು ಎಮೋಷ್ನಲ್ಲು, ಪ್ರತಿಯೊಂದು ಜಾಗದಲ್ಲೂ ನಾನು ಜಪ ಮಾಡಿದ್ದೀನಿ. ಜಪದ ಬ್ಯಾಗಲ್ಲಿ ಕೃಷ್ಣಗೆ ಸೆಂಟೆಲ್ಲ ಹಾಕ್ತೀವಿ. ಕೃಷ್ಣಗೆ ಹಬ್ಬಗಳು ಬಂದರೆ ಈ ಥರ ಡ್ರೆಸ್ಸು, ನಾರ್ಮಲ್ ಡೇಸಲ್ಲೆಲ್ಲ ನಾರ್ಮಲ್ ಡ್ರೆಸ್ಸಸ್ಸು. ಸೊ ದೇವ್ರಿಗೆ ಹಬ್ಬಕ್ಕೆಲ್ಲ ಫುಲ್ಲು ಮಿಂಚೋದು ದೇವ್ರನ್ನ ನಾವು. ಅದ್ರ ಜೊತೆ ಒಡವೆಗಳು ಇದೆ. ನಮ್ಮ ಲಡ್ಡು ಕೃಷ್ಣಗೆ ನಾವು ಇದೆಲ್ಲ ಹಾಕ್ತೀವಿ. ನಮಗೊಂದು ಆಸೆ ಇದೆ, ಇದೆಲ್ಲ ಹಾಕೋಬಂದು ನಾನು ಬೆಳ್ಳಿದ ಮಾಡಿ ಹಾಕಿಸ್ಬೇಕು ಅಂತ. ಆ ದೇವ್ರ ಆಶೀರ್ವಾದದಿಂದ ಬೆಳ್ಳಿದ ಮಾಡಿ ಹಾಕಿಸ್ಬೇಕು ಅಂತ ಆಸೆ. ಆದಷ್ಟು ಬೇಗ ಹಾಕಿಸ್ತೀನಿ ಬೆಳ್ಳಿದ ಮಾಡಿ. ಬನ್ನಿ ಮುಂದೆ ಹೋಗೋಣ. ಹಾಗೆ ಇಲ್ಲಿಗೆ ಬಂದರೆ ಹಾಲು ಇದು ನಮ್ಮಪ್ಪ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತಂದಿದ್ದು. ನಮ್ಮಪ್ಪ ಇದ್ದಾಗ ದೇವರಿಗೆ ಕೊಬ್ಬರಿನೇ ಹಾಕ್ಬಿಟ್ಟು ಪಾಲಿಷ್ ಮಾಡ್ತಾಯಿದ್ರು, ಅದಕ್ಕೆ ಅದನ್ನು ಶೈನಿಂಗಲ್ಲಿದೆ. ಇವರೇ ನಮ್ಮಪ್ಪ ಜೈಸಿಂಗ್ ಅಂತ. ಇದೆಲ್ಲ ನಂದು ಗೊತ್ತಲ್ಲ, ಸ್ಟೋರೀಸ್ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಕಾಂಪಿಟೇಷನ್ ಆಡಿದ್ದು.
ಮಿಸ್ಟರ್ ಕರ್ನಾಟಕ, ಇದೆಲ್ಲ ಟ್ರೋಫೀಸು. ಇದು ಬಂದ್ಬಿಟ್ಟು ಮಿಸ್ಟರ್ ಕರ್ನಾಟಕ ಟಾಪ್ 5 ಬಂದಿದ್ದು. ಇದೆಲ್ಲ ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಸೌತ್ ಇಂಡಿಯಾದ ಇವೆಲ್ಲ ಆಲ್ಮೋಸ್ಟ್ ಸರ್ಟಿಫಿಕೇಟ್ಸ್ ಎಲ್ಲ ಒಳಗಿದೆ. ಬಿಟ್ಟರೆ ಇವನು ನನ್ನ ತಮ್ಮ, ಆದಷ್ಟು ಬೇಗ ಹೋಗ್ಬಿಟ್ಟ ನನ್ನ ತಮ್ಮ. ಒಂದು ಸ್ವಲ್ಪ ದಿನ ಇನ್ನೂ ಇರ್ಬೋದಿತ್ತು, ಆ ಥರ ಪಟ್ಟಿ ಸೂಸೈಡ್ ಮಾಡ್ಕೊಂಡ. ಏನು ಮಾಡೋಕ್ಕಾಗಲ್ಲ, ನಡೆಯೋದ್ರಲ್ಲಿ ಏನಿತ್ತು ಸೊ ಆ್ಯಕ್ಚುಲಿ ನಾನು ಕಾಂಪಿಟೇಷನ್ ಮಾಡಿದ್ದು ಏನಕ್ಕಪ್ಪ ಅಂದರೆ ನಾನು ಅವಾಗ ಡಿಪ್ರೆಷನಲ್ಲಿ ಕೂಡ ಇದ್ದೆ. ಫಸ್ಟು ತಂದೆನ ಕಳ್ಕೊಂಡೆ, 1 ಇಯರ್ ಆಯಿತು. 1 ಇಯರ್ ಆಗಿದ್ದ ತಕ್ಷಣ ನನ್ನ ತಮ್ಮ, ಇವಾಗ ಅವ್ನು ಕಳ್ಕೊಂಡು 2 ವರ್ಷ ಆಯಿತು. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂದರೆ ನಾನು ವರ್ಕೌಟು ನನ್ನ ತಮ್ಮ ತೀರ್ಕೊಂಡಿದ್ದ. ಅಪ್ಪ ನನ್ನ ತಮ್ಮಂಗೆ ಹೇಳಿದೆ ನಾನು ಕಾಂಪಿಟೇಷನ್ ಮಾಡೇ ಮಾಡ್ತೀನಿ, ತೋರಿಸ್ತೀನಿ ಅಂತ. ಸೊ ಅವ್ನು ತೀರ್ಕೊಂಡಲ್ಲ, ನನಗೆ ಈಚೆ ಬರೋಕ್ಕಾಗಿಲ್ಲ. ವರ್ಕೌಟ್ ಮೇಲೆ ವರ್ಕೌಟು ಫುಲ್ ಕಾನ್ಸಂಟ್ರೇಷನಿಂದ, ಫುಲ್ ಏಕಾಗ್ರತೆಯಿಂದ, ಫುಲ್ ಡೆಡಿಕೇಷನಿಂದ, ಫುಲ್ ಡಿಸಿಪ್ಲಿನಿಂದ ವರ್ಕೌಟ್ ಮಾಡಿದೆ. ರಿಸಲ್ಟ್ ಬಂತು, ಕಾಂಪಿಟೇಷನ್ ಮಾಡಿದೆ, ಟಾಪ್ 5 ಬಂದೆ, ಟಾಪ್ 10 ಬಂದೆ, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಸೌತ್ ಇಂಡಿಯಾ ಟಾಪ್ 10 ಬಂದೆ, ಮಿಸ್ಟರ್ ಕರ್ನಾಟಕ ಟಾಪ್ 5 ಬಂದೆ. ಫುಲ್ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಫೆಬ್ರವರಿ 22 ಒಂದು ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ ರೆಡಿ ಆಗಬೇಕಿತ್ತು. ನಾನು ನವಂಬರಲ್ಲೇ ಹೇಳಿದರು ನಮ್ಮ ಕೋಚು 22ಗೆ ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಅಟೆಂಡ್ ಮಾಡು ಅಂತ. ನಾನು ಅಟೆಂಡ್ ಮಾಡೋಣ ಅನ್ನೋಷ್ಟರಲ್ಲಿ ನಾನು 360 ಡಿಗ್ರಿ ಆಗಿಬಿಟ್ಟಿತ್ತು. ಊರು ಬಾಗ್ಲಾಗ್ಬಿಟ್ಟಿತ್ತು ನನ್ನ ಲೈಫು. ನಾನು ಕ್ಲೋಸ್ ಆಗಿರೋರಿಗೆ, ನಾನು ಯಾರು ಅಂತ ಗೊತ್ತಿರೋರಿಗೆ ಅದು ಏನೇನಾಗಿತ್ತು ಅಂತೆಲ್ಲ ಗೊತ್ತು. ಎಲ್ಲ ಬೇಡ, ಅದೇನೇನೋ ಆಗಿತ್ತು. ಅದರಿಂದ ನಾನು ಒಂದು ಸ್ವಲ್ಪ ಈಚೆ ಬರೋದಕ್ಕೆ ನಾನು ಏನೇನೋ ಟ್ರೈ ಮಾಡಿದೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಅಂಗಡಿ ಓಪನ್ ಮಾಡಿದೆ. ಇವಾಗ ಅಂಗಡಿ ಕಡೆ ಫೋಕಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನೊಂದು 3 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಈ ಸಲ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದ್ರೆ ಫುಲ್ಲು ನ್ಯಾಚುರಲ್ ಬಾಡಿ ಬಿಲ್ಡಿಂಗೇ ಮಾಡೋದು. ಲೋಕಲ್ಲೂ ಆಡ್ತೀನಿ, ಫೋಕಸ್ಡ್ ಆಗಿರೋದು ನ್ಯಾಚುರಲ್ಲು. ICN ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸು, ಮಸಲ್ ಮೇನಿಯಾ ಕಾಂಪಿಟೇಷನು, ಇಂಡಿಯಾಸ್ ಬಿಗ್ಗೆಸ್ಟ್ ನ್ಯಾಚುರಲ್ ಕಾಂಪಿಟೇಷನ್ ಅದು. ನೆಕ್ಸ್ಟು ಅದ್ರಲ್ಲಿ ಫೋಕಸ್ ಮಾಡ್ತಾಯಿದ್ದೀನಿ ನಾನು ಆಡೋದಕ್ಕೆ. ಸಮಥಿಂಗ್ ಬಿಗ್ ಮಾಡಬೇಕು ಅಂತ. ಎಷ್ಟು ದಿನ ಅಂತ ಬೌಂಡ್ರಿ ಹಾಕೊಂಡು ಇಲ್ಲಿಲ್ಲೇ ಇರೋಕ್ಕಾಗುತ್ತೆ, ಬೌಂಡ್ರಿ ಬಿಟ್ಟು ಆಡಬೇಕು. ಆಡ್ತೀನಿ ಒಂದು ಸ್ವಲ್ಪ ದಿನ. ಬನ್ನಿ ರೂಮ್ಗೆ ಹೋಗೋಣ, ಬನ್ನಿ. ಇದು ನಮ್ಮ ರೂಮು, ಆ್ಯಕ್ಚುಲಿ ನನ್ನ ರೂಮು. ಬನ್ನಿ ಹೋಗೋಣ. ಇದು ನನ್ನ ಸಿಸ್ಟಮು. ಇಲ್ಲಿ ನಾನು ಕೂತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡೋ ಜಾಗ. ಅದು ನನ್ನ ಬ್ಯಾಟು. ಇದೆಲ್ಲ ನನ್ನ ತಮ್ಮಂದು ಗಾಡಿ ಸ್ಪೇರ್ಸು. 220 ಇದೆಲ್ಲ ಗಾಡಿದು. ನನ್ನ ತಮ್ಮಂದು 220 ಬೈಕ್ ಇದೆ. ಎಲ್ಲರೂ ಕೇಳ್ತಿದ್ದಾರೆ ನನಗೂ ಕೊಡು ಅಂತ. ನಾನು ಯಾರಿಗೂ ಕೊಟ್ಟಿಲ್ಲ. ನನ್ನ ತಮ್ಮ ತುಂಬ ಇಷ್ಟಪಟ್ಟಿದ್ದ ಆ ಗಾಡಿನ. ಆ ಗಾಡಿ ತಗೊಳ್ಳೋಕ್ಕೋಸ್ಕರ ಅವ್ನು ಎಷ್ಟು ಜನರ ಹತ್ರ ಅವಮಾನ ಪಟ್ಟಿದ್ದಾನೆ ಅಂತ ನಮಗೆ ಮಾತ್ರ ಗೊತ್ತು, ನಮ್ಮ ಫ್ಯಾಮಿಲಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಮಾರೋಕ್ಕೆ ಹೋಗಿಲ್ಲ. ನಾನೇ ಇಟ್ಕೊಂಡು, ನಾನೇ ಮೇಂಟೈನ್ ಮಾಡ್ಕೊಂಡು, ನಾನೇ ಓಡಿಸ್ತಾ ಇದ್ದೀನಿ. ಬಟ್ ಜಾಸ್ತಿ ಓಡಿಸ್ತಾ ಇಲ್ಲ, ಓಡಿಸ್ತೀನಿ. ತೋರಿಸ್ತೀನಿ ನನ್ನ ತಮ್ಮನ ಗಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನನ್ನ ತಮ್ಮನ ಗಾಡೀಲಿ ರೈಡ್ ಹೋಗೋಣ. ಒಂದೊಂದು ಜುಗಾಡಿದೆ, ಬನ್ನಿ ತೋರಿಸ್ತೀನಿ ನನ್ನ ಜುಗಾಡು ಏನು ಅಂತ. ಇದೇ ನನ್ನ ಜುಗಾಡು. ಫೋಕಸ್ ಲೈಟು ಇದ್ರೊಳಗೆ ಹಾಕ್ಬಿಟ್ಟು, ಸ್ವಿಚ್ ಹಾಕ್ಬಿಟ್ಟು, ಬಲ್ಪ್ ಹಾಕ್ಬಿಟ್ಟು, ಬಟರ್ ಶೀಟ್ ಹಾಕ್ಬಿಟ್ರೆ ಇಲ್ಲಿ ಯಾವ ಲೈಟಿಂಗ್ಸ್ಗೂ ಕಡಿಮೆ ಇಲ್ಲ. ನಂತರ ಯೂಟ್ಯೂಬರ್ ಯಾರು ಇಲ್ವೇ ಇಲ್ಲ ಅನ್ಸುತ್ತೆ. ಇಷ್ಟೊಂದು ಚೀಪ್. ಬೇರೆ ಎಷ್ಟು ಖರ್ಚಾಗಿದ್ದು ಗೊತ್ತಾ? ರಟ್ಟ ಅಂಗಡಿಯಿಂದ ತೊಗೊಂಬಂದೆ. 5 ರೂಪಾಯಿ ಇವರ್ ಶೀಟು ತಗೊಂಬಂದೆ. ಟೇಪ್ ಹಾಕ್ದೆ, ಸುತ್ತದೆ. ವಯರೆಲ್ಲ ಮನೇಲೇ ಇತ್ತು. ಜುಗಾಡು ಮಾಡಿ ಅಡ್ಜಸ್ಟ್ ಮಾಡಿ ಫೋಕಸ್ ಲೈಟ್ ಮಾಡ್ಕೊಬಿಟ್ಟೆ ಮನೇಲೆ. ಹೆಂಗೆ ನಾವು ಸೊ ಆಯಿತು. ಸೊ ಇದು ಗುರು ನಮ್ಮ ಮನೆ. ಹೆಂಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಬಡವ್ರ ಮನೆ. ವ್ಲಾಗ್ ಮಾಡ್ತಾಯಿದ್ದೀನಿ ಅಂದಮೇಲೆ ಎಲ್ಲರೂ ಅವ್ರ ಮನೇನ ಹೋಮ್ ಟೂರ್ ಮಾಡಿಸ್ತಾರೆ. ನಾನು ಮಾಡಿಸೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಅಂಗಡಿಯಲ್ಲಿ ಇದ್ದಾರೆ. ಇಲ್ಲ, ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾಯಿದ್ದೆ. ನಮ್ಮಮ್ಮಂಗೆ ಒಂದು ಒಳ್ಳೆ ವೀಡಿಯೋಲಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಇನ್ನೊಂದು ಸ್ವಲ್ಪ ದಿನ, ಒಂದು 2-3 ತಿಂಗಳು ಅಂಗಡಿ ಒಂದು ಸ್ವಲ್ಪ ಸ್ಟೇಬಲ್ ಆಗೋಗಂಟ. ಸ್ಟೇಬಲ್ ಆದಮೇಲೆ ನಾನು ವರ್ಕೌಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ನಾನು ಯಾವ ಥರ ವರ್ಕೌಟ್ ಮಾಡ್ತೀನಿ, ಯಾವ್ಯಾವ ಥರ ಡಯಟ್ ಮಾಡ್ತೀನಿ, ಯಾವ್ಯಾವ ಥರ ಸಪ್ಲಿಮೆಂಟ್ಸ್ ತೊಗೋಬೇಕು, ಯಾವ್ಯಾವ ಥರ ಫುಡ್ಸ್ ತೊಗೋಬೇಕು, ಎಲ್ಲ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಹೇಳ್ತಿದ್ದಾರೆ ನೀನು ವರ್ಕೌಟ್ ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಸ್ಟಾರ್ಟ್ ಮಾಡ್ತಾಯಿಲ್ಲ ಅಂದರೆ ಅಂಗಡಿ ಮೇಂಟೈನ್ ಮಾಡಬೇಕು. ಇವಾಗಲೇ ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ 11 ಗಂಟೆ ಗಂಟ ಫ್ರೀನೇ ಇರಲ್ಲ. ಅಂಗಡಿ ಮನೆ ಅಂತ ತಿರುಗಾಡ್ಕೊಂಡೇ ಇರ್ತೀನಿ ನಾನು. ನಮ್ಮಮ್ಮ ನಮ್ಮಮ್ಮನೂ ಕಷ್ಟಪಡ್ತವ್ರೆ,
ನಾನು ಪಡ್ತಾ ಇದ್ದೀನಿ. ಇದ್ರ ಜೊತೆ ನಾನು ಬ್ಲಾಗ್ ಮಾಡಿಕೊಂಡು ಅದನ್ನ ಗ್ಯಾಪಲ್ಲಿ ಎಡಿಟ್ ಮಾಡಿ, ಆ ಎಡಿಟ್ ಮಾಡೋಕ್ಕೇ 2 ದಿನ ಟೈಮ್ ತೊಗೋಬೇಕು. ಫೋನೇ ಸರಿಯಾಗಿ ವರ್ಕ್ ಆಗೋಲ್ಲ, ಫುಲ್ ಹ್ಯಾಂಗ್ ಹೊಡಿಯುತ್ತೆ. ನಾನು ಆ್ಯಕ್ಚುಲಿ 2 ದಿನ ಆಯಿತು ನಾನು ವೀಡಿಯೋ ಹಾಕಿ. ಇದು ನನ್ನ ಪರಿಸ್ಥಿತಿ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.